ಎಲ್ರಿಗೂ ನಮಸ್ಕಾರ. ಈ ಬ್ಲ್ಯಾಂಕ್ ಪಾಡ್ಕಾಸ್ಟ್ಗೆ ಏನಂತ ಅಂದರೆ, ಇದ್ಯಾಕೆ ಏನು ಈ ವಿಡಿಯೋಸು ಇಲ್ಲ, ಯಾವುದೇ ಇಮೇಜಸ್ಸು ಇಲ್ಲ, ಬರೀ ಬ್ಲ್ಯಾಂಕ್ ಆಗಿದೆ ಅಂದ್ಕೊತಿದ್ದೀರಾ? ಹೇಳ್ತೀನಿ. ಯಾಕಂತ ಅಂದರೆ, ನಾನು ಫಿಲಮ್ ಫೆಸ್ಟಿವಲ್ಗೆ ಗೋವಾ ಹೋಗಿದ್ದೆ. ಅಲ್ಲಿ 10 ಡೇಸ್ ಇದ್ದೆ. ಅಲ್ಲಿ ನಾನೇನೇನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ನೀವು ಕೇಳ್ಬೋದು ಅಷ್ಟೇ, ಆದರೆ ನೋಡೋಕ್ಕಾಗಲ್ಲ ನಾನೇನು ಮಾಡಿದೆ ಅಂತ. ಹಾಗೆಯೇ ಈ 10 ಡೇಸಲ್ಲಿ ನೀವೇನೇನು ಮಾಡಿದ್ರಿ ಅಂತ ಕೇಳ್ಬೋದು ಅಷ್ಟೇ, ನಾನು ನೋಡೋಕ್ಕಾಗಲ್ಲ. ಇವೆರಡರ ಮಧ್ಯೆ ಒಂದು ಬ್ಲ್ಯಾಂಕ್ ಸ್ಕ್ರೀನಲ್ಲಿ ನಮಗೆ ನಾವೇ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಆಗೇನಾದರೂ ಒಂಚೂರು ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು. ಅದಕ್ಕೆ ಈ ಬ್ಲ್ಯಾಂಕ್ ಪಾಡ್ಕಾಸ್ಟ್. ಏನೂ ಇಲ್ಲ, ಫೆಸ್ಟಿವಲ್ಲು ನವಂಬರ್ 20ರಿಂದ 28ರವರೆಗೂ ಇತ್ತು. ನಾನು 19ನೇ ತಾರೀಕೇ 3 ಗಂಟೆಗೆ ಟ್ರೈನ್ ಹತ್ಕೊಂಡು ಹೊರಟೆ. ಕೊನೆಯವರೆಗೂ ಎದ್ದಿದ್ದೆ. ನೈಟ್ ಜರ್ನಿ. ಇನ್ನೊಂದು ಸ್ಟಾಪ್ ಇತ್ತು ಲೊಕೇಶನ್ ರೀಚ್ ಆಗೋದಕ್ಕೆ. ಬಿಡು ಯಾರೂ ಇಲ್ಲ ಅಂದ್ಕೊಂಡು ಮೊಬೈಲ್ ಚಾರ್ಜ್ ಇಟ್ಟು ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಮುಚ್ಕೊಂಡೆ. ಸ್ಟಾಪ್ ಬಂದಿತ್ತು, ಎದ್ದು ನೋಡಿದೆ, ಫೋನ್ ಇರಲಿಲ್ಲ, ಕೆಳಗಡೆ ಬಿದ್ದಿದೆ ಅಂದ್ಕೊಂಡೆ. 1-2 ಸಲ ಹುಡ್ಕಾಡ್ದೆ. ಆಮೇಲೆ ನನಗೆ ಫ್ಲ್ಯಾಶ್ ಆಗೋಯ್ತು, ಈ ಫೋನು ಯಾರೋ ಎತ್ಬಿಟ್ಟಿದ್ದಾರೆ ಅಂತ. ಸಡನ್ನಾಗಿ ಆಗೋ ಥರ ಗೊತ್ತಾಗಿದೆ ತಡ. ನಾನು ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ, ಅಲ್ಲೇ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇತ್ತು, ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ನನಗೇನಂತ ಅಂದರೆ, ಯಾವುದು ಮಿಸ್ಯೂಸ್ ಆಗಬಾರ್ದು, ಆ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಹೋಗಿ ಕೊಟ್ಟೆ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀಯ? ಹೋಟೆಲ್ ಬೇರೆ ಬುಕ್ ಮಾಡಿದ್ದೆ 10 ಡೇಸ್ಗೆ 8 ಡೇಸ್ಗೆ. ಅಲ್ಲಿಗೆ ಬೇರೆ ಹೋಗಬೇಕು, ಮತ್ತು ಕಾರ್ಡ್ ಕಲೆಕ್ಟ್ ಮಾಡ್ಕೋಬೇಕು, ಡೀಟೇಲ್ಸ್ ಕೊಡಬೇಕು. ಮೊಬೈಲಲ್ಲಿ ಕೆಲವೊಂದು ಡೀಟೇಲ್ಸ್ ಇತ್ತು, ಮತ್ತು ಅವ್ರಿಗೆ ತೋರ್ಸೋಕ್ಕಾಗಲ್ಲ, ಮೊಬೈಲ್ ಬೇರೆ ಇಲ್ಲ. ಅದೊಂಥರ ಹೊಸ ಥರ ಅನುಭವ ಆಯಿತು. ಆಮೇಲೆ ಅಲ್ಲಿಂದ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು, ಮತ್ತು ಬೆಳಿಗ್ಗೆ 9 ಗಂಟೆವರೆಗೂ ಕಾದು 5 ಗಂಟೆಗೆ ರೀಚ್ ಆಗಿದ್ದೆ. 9 ಗಂಟೆವರೆಗೂ ಕಾದು ಕಂಪ್ಲೇಂಟ್ ಲೆಟರ್ ತೊಗೊಂಡು, ಮತ್ತೆ ಅಲ್ಲಿಂದ ವಾಸ್ಕೋಯಿಂದ ಪಣಜಿಗೆ ಹೋಗಿ, ಅಲ್ಲಿ ಹೋಗಿದ ತಕ್ಷಣವೇ ನನ್ನ ಫಿಲಮ್ ಫೆಸ್ಟಿವಲ್ ID ಕಾರ್ಡ್ ಕಲೆಕ್ಟ್ ಮಾಡಿಕೊಂಡೆ. ಫೋನ್ ಇಲ್ಲ, ಫೋನ್ ತೋರಿಸ್ರಿ ಅಂತ ಇದ್ದಾರೆ. ನನ್ನ ಫೋನ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಲೆಟರ್ ತೋರಿಸ್ಬಿಟ್ಟು ನನ್ನ ಮೇಲ್ ಹೇಳಿದೆ. ಹಾಗೆ ನನ್ನ ಡೀಟೇಲ್ ಬಂತು, ತೊಗೊಂಡೆ. ಅದಾಗಿದ್ದ ತಕ್ಷಣ ಮತ್ತೆ ರೂಮ್ಗೆ ಹೋದೆ. ನಾನು ಬುಕ್ ಮಾಡಿದ್ದೀವಿ ರೂಮ್ಗೆ, ಅಲ್ಲೇನೂ ಕೇಳಲಿಲ್ಲ. ಆಯಿತು. ಟಾಸ್ಕ್ ಏನಂತ ಅಂದರೆ, ನನ್ನ ಹತ್ರ ಮೊಬೈಲ್ ಇಲ್ಲ. ಇವತ್ತು ನೋಡೋ ಫಿಲಮ್ಗೆ 2 ದಿನ ಹಿಂದೆನೇ ಬುಕ್ ಮಾಡಬೇಕು, ಆಗ ಮಾತ್ರ ನಾವು ಫಿಲಮ್ ಫೆಸ್ಟಿವಲ್ ಅಟೆಂಡ್ ಮಾಡೋಕ್ಕಾಗುತ್ತೆ. ಇದೊಂದು ಚಾಲೆಂಜಿಂಗಲ್ಲಿತ್ತು. ಮತ್ತು ಏನಪ್ಪ ಅಂತ ಹಂಗೆ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನನ್ನ ರೂಮಲ್ಲೇ ಒಬ್ಬರು ಫ್ರೆಂಡ್ ಪರಿಚಯ ಆದರು. ಅವ್ರ ಮೂಲಕ ಫೋನ್ ಬುಕ್ ಮಾಡೋಕ್ಕೆ, ಫಿಲಮ್ ಫೆಸ್ಟಿವಲ್ ಅಟೆಂಡ್ ಮಾಡೋಕ್ಕೆ ಬುಕ್ ಮಾಡೋಕ್ಕೆ ಡೈಲಿ ಹೀಗೆ ಆಗ್ತಾಯಿತ್ತು. ಫೋನ್ ಇರ್ತಿರಲಿಲ್ಲ, ಅದೊಂಥರ ಚೆನ್ನಾಗಿತ್ತು. ಯಾರೂ ನಮಗೂ ಫೋನ್ ಮಾಡ್ತಾ ಇರಲಿಲ್ಲ, ನಾವು ಯಾರಿಗೂ ಫೋನ್ ಮಾಡ್ತಾ ಇರಲಿಲ್ಲ. ನಾನು ಮನೆಗೆ ಇನ್ಫಾರ್ಮ್ ಮಾಡಿದೆ ಫಸ್ಟು, ಈ ಥರ ಹಿಂಗೆ ಕಳೆದೋಗಿದೆ, ಹತ್ರ ಫೋನ್ ಇರೋಲ್ಲ, ಇವ್ರು ಹಿಂಗೆ ಪರಿಚಯ ಆಗಿರ್ತಾರೆ, ಇವ್ರ ಮುಖಾಂತರ ಮಾತಾಡ್ತೀನಿ ಅಂತ. ನಾನು ಮತ್ತೆ ಜಾಸ್ತಿ ಮನೆಗೂ ಫೋನ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಈ 8 ದಿನದಲ್ಲಿ. ನನ್ನ ಪಾಡಿಗೆ ನಾನು ಆರಾಮಾಗಿ, ಯಾವುದೇ ಆಲೋಚನೆಗಳಿಲ್ಲದೆ ಅಂತ ಅಂದರೆ, ಫೋನ್ ಕಳೆದೋಗಿತ್ತು, ಅದು ಸೈಡಿಗೆ ಬಿಟ್ಬಿಟ್ಟೆ, ಹೋದ್ರೂ ಹೋಗಲಿ ಬಿಡಿ ಅಂತ. ಅದೊಂಥರ ಹೊಸ ಅನುಭವ. ಫೋನ್ ಇಲ್ಲದೆ ಕಮ್ಯುನಿಕೇಷನ್ ಮಾಡೋದು, ಫಿಲಮ್ ಫೆಸ್ಟಿವಲ್ ಅಟೆಂಡ್ ಮಾಡೋದು, ಮತ್ತು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು, ಹಾಗೆ ಕಳೀತು. ಒಂದೊಂದು ದಿನವೂ ಕಳೀತು. ಒಂದು ಸಣ್ಣ ಪುಟ್ಟ ಪರಿಚಯಗಳಾದವು. ಮಾಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡಿದೆ, ಕೆಲವೊಂದು ಒಳ್ಳೆ ಫಿಲಮ್ಸ್ ಅಟೆಂಡ್ ಮಾಡಿದೆ. ಇದ್ರ ಒಳಗಡೆ ಒಂದು ಸಣ್ಣ ಪುಟ್ಟ ಪರಿಚಯಗಳಾದವು. ಅವು ಯಾರು ಏನು ಅಂತ ಹೇಳಲ್ಲ. ಮುಂದೆ ಒಂದಿನ ಎಲ್ಲರೂ ಸೇಮ್ ಇಂಟ್ರೆಸ್ಟ್ ಇರೋರೆ, ಮುಂದೆ ಅವರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಕನಸನ್ನ ನನಸು ಮಾಡ್ಕೊಂಡಾಗ ಆಗ ನಾವು ಯಾರು ಅಂತ ನೆನಪಿಸ್ಕೋಬೋದು. ಇದಾಯಿತು. ಬಿಟ್ಟರೆ ಊಟದ್ದು ಮತ್ತು ಹೋಗೋ ದಿನವೇ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ, ನಮ್ಮಮ್ಮ ಅವ್ರ ದೂರದ ಸಂಬಂಧಿ ಒಬ್ಬರು ನಾನು ಹೋಗ್ತಾ ಇರೋ ಜಾಗದಲ್ಲೇ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಸರಿ, ಅವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಬಟ್ ನಾನು ಹೋಗಿ ರೀಚ್ ಆಗ್ತೀನಿ, ಒಂದು 9 ಗಂಟೆಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳಿದ್ದೆ. ಅಷ್ಟರೊಳಗಡೆ ಫೋನ್ ಕಳೆದೋಯ್ತು. ನಂಬರು ಕೂಡ ಅವ್ರ ನಂಬರ್ ಬರ್ಕೊಂಡಿರಲಿಲ್ಲ. ಆಮೇಲೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ ಫೋನಿಂದ ತೊಗೊಂಡು ಅವ್ರ ನಂಬರ್ನ, ಮತ್ತು ಇದೊಂಥರ ಮೊಬೈಲ್ ಇಲ್ಲದೆ ಕಮ್ಯುನಿಕೇಷನ್ ಮಾಡೋದು ಅದೊಂಥರ ಚೆನ್ನಾಗಿರುತ್ತೆ.
ಈಗ ಫ್ರೆಂಡ್ ಅಂತಂದರೆ ಫ್ರೆಂಡ್ ಬೇರೆ ಬೇರೆ ಫಿಲಮ್ಸ್ ಬುಕ್ ಮಾಡಿದರೆ ಬೇರೆ ಫಿಲಮ್ಗೆ ಹೊರಟೋಗ್ಬಿಡ್ತಾರೆ. ಅಷ್ಟರೊಳಗಡೆ ಒಂದು ಪ್ಲೇಸು ಒಂದು ಟೈಮಿಂಗ್ಸ್ ಅಂತ ಹೇಳೋದು. ಅವಾಗ ಆ ಟೈಮಿಂಗ್ಸ್ಗೆ ನಾನು ಆ ಪ್ಲೇಸಿಗೆ ಹೋಗ್ತಾಯಿದ್ದೆ. ಅವ್ರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸಿದೆ. ಅದೇನೋ ಒಂಥರ ಅಂತ ಅಂದರೆ ಹೆಂಗೆ ಹೇಳೋದು, ಸೇಮ್ ಡೇ ಈ ರೀತಿ ಫೋನ್ ಇಲ್ಲ, ಮತ್ತು ದೂರದ ಸಂಬಂಧಿ ನಾವು ಎಲ್ಲೇ ಹೋಗಿ ನಮಗೆ ಗೊತ್ತಿಲ್ಲದೇ ಇನ್ನೊಬ್ರನ್ನ ಯಾರೋ ಒಬ್ಬ ಪರ್ಸನ್ಸ್ನ ಅಥವಾ ನಮ್ಮ ಸಂಬಂಧಿಕರ ಅಥವಾ ಸಂಬಂಧಗಳನ್ನ ಭೇಟಿಯಾಗೋದು ಅದೊಂಥರ ಏನೋ ವಿಸ್ಮಯ ಅನ್ನಿಸ್ತು. ಇದುವರೆಗೂ ನಾವು ಹುಟ್ದಾಗಿಂದ ಮೀಟೇ ಆಗಿರಲಿಲ್ಲ ಅಂದರೆ ಭೇಟಿನೂ ಆಗಿಲ್ಲ, ಅವ್ರ ಊರಿಗೂ ಹೋಗಿಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷ ಆದಮೇಲೆ ಅವರು ಭೇಟಿಯಾದರು ಅಥವಾ ಭೇಟಿಯಾಗೋ ಚಾನ್ಸ್ ಈ ರೀತಿ ಸಿಕ್ತು. ಅದೊಂಥರ ಚೆನ್ನಾಗಿತ್ತು. ಮತ್ತು ಅಲ್ಲೆಲ್ಲ ಫುಡ್ಸ್ ಎಲ್ಲ ರೇಟು ಆಗೋ ಈಗೋ ಮಾಡಿ 10 ದಿನವೂ ಕಳೆದೆ. ಮತ್ತು ಲಾಸ್ಟಿಗೆ ಟ್ರೈನ್ ಹತ್ಕೊಂಡು ಬಂದೆ. ಈ 10 ದಿನದ ಒಳಗಡೆ ನಾನು ಮೊಬೈಲ್ ಇಲ್ಲದೆ ಒಳ್ಳೆ ಚೆನ್ನಾಗಿ ಅಂತಂದರೆ ಯಾರೂ ಬೇಕಿರಲ್ಲ, ನಮ್ಮ ಜೊತೆ ನಾವಿದ್ರೆ ಸಾಕು, ನಮ್ಗೆ ಇನ್ಯಾರೂ ಬೇಕಿಲ್ಲ. ಅಥವಾ ಇನ್ಯಾರೂ ಅವಶ್ಯಕತೆಯೂ ಸದ್ಯಕ್ಕೆ ನಾವು ನಮ್ಮ ಕನಸು ಕೆಲಸದ ಕಡೆ ಗಮನ ಕೊಡಬೇಕಾದ್ರೆ ಯಾವ ಅವಶ್ಯಕತೆಯೂ ಇರಲ್ಲ. ನಾನು ನಮ್ಮ ಮನೆಗೂ ಅಷ್ಟಾಗಿ ಫೋನ್ ಮಾಡ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಬಂದಿದ್ದೀನಿ, ಈ ಕ್ಷಣ ಜೀವಿಸಬೇಕು ಅಂತ ಅಂದರೆ ನಾನೆಲ್ಲ ಮಿಸ್ ಮಾಡ್ಕೋಬೋದು ಲೈಫಲ್ಲಿ. ಆದರೆ ನನ್ನನ್ನು ನಾನು ಮಿಸ್ ಮಾಡ್ಕೋಬಾರ್ದು ಲೈಫಲ್ಲಿ. ಅದೇ ನಾನು ಕೊನೆವರೆಗೂ ಇರೋದು, ನನ್ನ ಜೊತೆ ನಾನೇ ಕೊನೆವರೆಗೂ ಇರೋದು. ಅದು ಅರ್ಥ ಆಯಿತು. ಮತ್ತು ಊಟದ ವಿಚಾರದಲ್ಲಿ ನಾನು ಈಗ ಒಂಚೂರು ಕಡಿಮೆ ಊಟ ಮಾಡಿದ್ರು ಕಡಿಮೆ ದುಡ್ಡಿಗೆ, ಆಮೇಲೆ ನನಗೆ ಅರ್ಥ ಆಗ್ತಾ ನಾನು ಏನೇ ಖರ್ಚು ಮಾಡಿದ್ರು ಅದು ನನಗೇನೆ, ಅದು ಫುಡ್ಡು ಬಾಡಿ ಮೈಂಡ್ಗೆ ಹೆಲ್ಪ್ ಆಗುತ್ತೆ. ಹಂಗಿದ್ದಾಗ ನಾನು ಯಾಕೆ ಕಡಿಮೆ ಖರ್ಚು ಮಾಡೋಕ್ಕೆ ಹೋಗಬೇಕು ಅಂತ ಅದೊಂದು ಅರ್ಥ ಆಯಿತು. ಖರ್ಚು ಮಾಡೋಣ, ಹೆಲ್ತಿ ಫುಡ್ಡೇ ತಿನ್ನೋಣ, ಅದು ನನಗೆ ಅಲ್ವಾ. ನಾನು ಕಡಿಮೆ ಇನ್ವೆಸ್ಟ್ ಮಾಡಿಬಿಟ್ಟು ನನಗೆ ಮತ್ತು ಬಾಡಿ ಮೈಂಡ್ ಹೇಳುತ್ತೆ ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಅನಿಸುತ್ತೆ. ಅದೊಂದು ಕಲಿತೆ, ಅದನ್ನು ಮತ್ತೆ ಅಪ್ಲೈ ಮಾಡಿಕೊಂಡೆ. ಹಿಂಗೆ ಒಂಥರ ಫಿಲಮ್ ಫೆಸ್ಟಿವಲ್ ಚೆನ್ನಾಗಿತ್ತು. ಒಳ್ಳೊಳ್ಳೆಯವ್ರು ಬಂದಿದ್ದರು ಮಾಸ್ಟರ್ ಕ್ಲಾಸಸ್ಗೆ. ಈ ಒಂದು ಇಷ್ಟು ದಿನದಲ್ಲಿ ಬೀಚ್ಗೆ ಹೋಗ್ಬೇಕಿತ್ತು. ಅದು ನನಗೆ ಕಾಡೋದು. ಯಾಕಂತಂದರೆ ನಾನು ಪ್ರತಿ ಸಲ ಬೀಚ್ ಸೈಡ್ ಹೋದಾಗ ಅದು ಸಮುದ್ರ, ಕಡಲು, ನಾನು ಅಲ್ಲಿ ಯಾವ ರೀತಿ ಫೀಲ್ ಆಗ್ತೀನಿ ಅಂತ ಅಂದರೆ ನಾನು ಮತ್ತೆ ರಿಟರ್ನ್ ಮನೆಗೆ ಬರಬೇಕಾದ್ರೆ ಆ ಸಮುದ್ರ, ಆ ಸಾಗರ ಅದು ಎಷ್ಟಿದೆಯೋ ಅಷ್ಟು ಪ್ರೀತಿ, ಅಂದರೆ ಅಷ್ಟು ಅದರ ಆಳ, ಅದರ ವಿಸ್ತಾರ, ಅಷ್ಟು ಪ್ರೀತಿನ ನನ್ನ ಎದೆ ಒಳಗಡೆ ತೊಗೊಂಡು ಬರ್ತೀನಿ. ಅಂತ ಅಂದರೆ ಅದು ಒಂದು ರೀತಿ ಇನ್ನರ್ ಕನೆಕ್ಷನ್ನು ನನಗೂ ಸಮುದ್ರಕ್ಕಿರೋದು. ಹಾಗೆ ಆಡ್ತಿರ್ಬೇಕಾದ್ರೆ ಜೆಲ್ಲಿ ಫಿಶ್ ಬೇರೆ ಬೀಚ್ ಬಂದಿತ್ತು ಕಡಲ ತೀರಕ್ಕೆ. ಇದೇನು ನೋಡಿದೆ, ಇದ್ಯಾವ ರೀತಿ, ಇದೇನು ಅಂತ ನನಗೆ ಗೊತ್ತಾಯಿತು ಜೆಲ್ಲಿ ಫಿಶ್ ಅಂತ. ಬಟ್ ಆದರೂ ನನಗೆ ಮುಟ್ಟೋಕ್ಕೆ ಭಯ. ಆದರೂ ಹಂಗೋ ಹಿಂಗೋ ಮಾಡಿ ನಿಧಾನಕ್ಕೆ ಮುಟ್ಟಿದೆ. ಆಗ ಒಂಚೂರು ಒಂದೆರಡು ಹತ್ರ ಸ್ಕಿನ್ ಹತ್ರ ಅಲರ್ಜಿ ಥರ ಆದಂಗೆ ಅನ್ನಿಸ್ಬಿಡ್ತು, ತೀಟೆ ಆಗ್ತಾಯಿತ್ತು. ಮತ್ತು ಅದನ್ನು ಅದ್ರ ಪಾಡಿಗೆ ನೀರಿಗೆ ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ಸರ್ಚ್ ಮಾಡ್ತೀನಿ ಜೆಲ್ಲಿ ಫಿಶ್ ಬಗ್ಗೆ. ಕೆಲವೊಂದು ಜೆಲ್ಲಿ ಫಿಶ್ಗಳು ತುಂಬ ಅಂದರೆ ವಿಷಕಾರಿ, ಅವು ವಿಷನ ಇಂಜೆಕ್ಟ್ ಮಾಡೋ ಥರದಲ್ಲಿ ಮಾಡ್ತಾರೆ ಸ್ಕಿನ್ನಿಗೆ, ಅದರಿಂದ ಸಾವು ಕೂಡ ಸಂಭವಿಸ್ಬೋದು. ಆಮೇಲೆ ಸರ್ಚ್ ಮಾಡಿದೆ, ಏನು ಈ ರೀತಿ ಅಂತ ಅಂದ್ಕೊಂಡೆ. ಅದಾಗಿದ್ದ ತಕ್ಷಣ ನೋಡಿದೆ ಅಂತಂದರೆ ಗೋವಾ ಕೋಸ್ಟಲ್ ಸೈಡ್ಸಲ್ಲಿ ಅಷ್ಟಾಗಿ ವಿಷಕಾರಿ ಜೆಲ್ಲಿ ಫಿಶ್ಗಳಿಲ್ಲ. ಅದನ್ನು ಅದ್ರ ಬಗ್ಗೆನೂ ತಿಳ್ಕೊಂಡೆ. ಒಂಥರ ಚೆನ್ನಾಗಿತ್ತು. ನೀವೆಲ್ಲ ಕೇಳ್ತಾ ಇದ್ದೀರಾ, ಕೇಳ್ದೇ ಅದಕ್ಕೂ ನಿಲ್ಲಿಸಿ ಮತ್ತೆ ನಿಮ್ಮ ಕೆಲಸದಲ್ಲಿ ತೊಡಗಿರ್ಬೋದು. ಪೂರ್ತಿ ಕೇಳೋರಿಗೆ ಏನು ಇಂಟ್ರೆಸ್ಟಿಂಗಾಗಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ಇಂಟ್ರೆಸ್ಟು ಅನ್ನಿಸ್ಬೋದು. ಇದು ಬ್ಲ್ಯಾಂಕ್ ಪಾಡ್ಕ್ಯಾಸ್ಟ್. ಕ್ಷೇಮವಾಗಿ ಹೋದೆ, ಕ್ಷೇಮವಾಗಿ ಬಂದೆ. ಮೊಬೈಲನ್ನು ಕಳ್ಕೊಂಡೆ ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಮೊಬೈಲ್ ಇಲ್ದಂಗೆ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಆಫ್ಲೈನಲ್ಲಿ ಕಾಂಟ್ಯಾಕ್ಟ್ಸು, ಟೈಮಿಂಗ್ಸು, ಒಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೋದ್ರೆ ಅಲ್ಲಿ ಟೈಮಿಂಗ್ಸ್ ಗೊತ್ತಿರಲ್ಲ, ನಮಗೆ ಟೈಮ್ ಗೊತ್ತಾಗ್ತಿರಲ್ಲ. ಅದು ಇದ್ರ ಒಳಗಡೆ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ ಅಂತಂದರೆ ಎಕ್ಸಾಕ್ಟ್ ಟೈಮ್ಗೆ ಹೋಗಿರೋದು, ಅಥವಾ ಈ ಲೊಕೇಶನಿಗೆ ಭೇಟಿ ಆಗೋದು. ವ್ಯಕ್ತಿಗಳನ್ನ ಈ ರೀತಿ ಭೇಟಿ ಆಗೋದ್ರಿಂದ ಸಂಬಂಧಗಳು ಇನ್ನೂ ತುಂಬ ಸ್ಪಷ್ಟವಾಗಿರ್ತವೆ, ಪ್ರಭಾವಿತವಾಗಿರ್ತವೆ. ಈ ಫೋನಲ್ಲಿ ಇಟ್ಕೊಂಡು ಅದು ಇದು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಫೋನ್ ಬಳಸೋದು ಡೈಲಿ ಲೈಫಲ್ಲಿ. ಆದಷ್ಟು ಕಡಿಮೆನೇ ಬಳಸ್ತಾ ಇದ್ದೀನಿ.
ಇದೇ ರೀತಿ ಇರಬೇಕು ಅಂದ್ಕೊಂಡಿದ್ದೀನಿ. ಫೋನ್ ಬಳಸದೆ ಹಾಗೆಯೇ ಸಂಬಂಧಗಳನ್ನ ಸಂಪರ್ಕಿಸೋದು, ಸಂಬಂಧಗಳ ಜೊತೆ ಚೆನ್ನಾಗಿರೋದು, ಈ ರೀತಿಯೇ ಇರೋಣ ಅಂದ್ಕೊಂಡಿದ್ದೀನಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಬ್ಲ್ಯಾಂಕ್ ಪಾಡ್ಕಾಸ್ಟ್.